ಬೆಂಗಳೂರಿಗೆ ರೈತ ಹೋರಾಟಕ್ಕೆ ಅಂತ ಬರ್ತಾ ಇದ್ದಂತ ರೈತ ಮುಖಂಡರೊಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಗುಂಡ್ಲುಪೇಟೆಯಿಂದ ರೈಲಿನಲ್ಲಿ ಮೆಜೆಸ್ಟಿಕ್ಗೆ ಬಂದಿಳಿದಿದ್ರು ಈಶ್ವರಪ್ಪ ಅನ್ನುವಂಥ ರೈತ. ಫ್ರೀಡಂ ಪಾರ್ಕ್ನಲ್ಲಿನ ಹೋರಾಟಕ್ಕಾಗಿ ಅವರು ಗುಂಡ್ಲುಪೇಟೆಯಿಂದ ಬಂದವರು. ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಹೃದಯಾಘಾತ ಆಗಿದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಕುಸಿದು ಬಿದ್ದಿದ್ದಾರೆ ಈಶ್ವರಪ್ಪ. ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಇನ್ನು ಅವರ ಪೋಸ್ಟ್ ಮಾರ್ಟಮ್ ಮಾಡಬಾರದು ಅಂತ ಅವ್ರ ಜೊತೆಗೆ ಬಂದಂತ ಉಳಿದ ರೈತರು ಪಟ್ಟು ಹಿಡಿದಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹವನ್ನು ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ರೈತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಮರಣೋತ್ತರ ಪರೀಕ್ಷೆ ಆಗಬಾರದು, ಅವರ ಕುಟುಂಬಸ್ಥರು ಬರೋವರೆಗೂ ಕೂಡ ಕಾಯಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಸದ್ಯ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಈಶ್ವರಪ್ಪ ಅನ್ನುವಂಥ ರೈತ ಗುಂಡ್ಲುಪೇಟೆಯಿಂದ ಬೆಂಗಳೂರಿಗೆ ಬಂದಿದ್ರು. ಫ್ರೀಡಂ ಪಾರ್ಕ್ನ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಅಂತ ಬಂದವರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಬಂದಿಳಿದಂಥ ಸಂದರ್ಭದಲ್ಲಿ ನಡ್ಕೊಂಡು ಬರ್ತಾ ಇದ್ರು ಪ್ಲಾಟ್ಫಾರ್ಮ್ ಅಲ್ಲಿ. ಆ ಸಂದರ್ಭ ಏಕಾಏಕಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹಾರ್ಟ್ ಅಟ್ಯಾಕ್ ಆಗಿ ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ದಾಖಲಿಸುವಂಥ ಪ್ರಯತ್ನ ಆಯಿತು, ಆದರೆ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸದ್ಯ ಅವರ ಮೃತದೇಹವನ್ನು ವಿಕ್ಟೋರಿಯಾಗೆ ಶಿಫ್ಟ್ ಮಾಡಲಾಗಿದೆ. ಸರ್, ಎಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ದೇವನಹಳ್ಳಿ ಹೋರಾಟಕ್ಕೆ ರೈತರು ನಿಷ್ಪಕ್ಷಪಾತವಾಗಿ ತಮ್ಮ ಜೋಬಿನ ದುಡ್ಡನ್ನ ಖರ್ಚು ಮಾಡ್ಕೊಂಡು ಬರ್ತಾ ಇದ್ರು. ಅದೇ ರೀತಿ ಬರ್ತಿದ್ರಲ್ಲಿ ಹತ್ರದೇ ಒಬ್ಬ ರೈತರ ನಮ್ಮ ಈಶ್ವರಪ್ಪನವರು, ಅವರು ಕೂಡ ದೇವನಹಳ್ಳಿ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕಾದ್ರೆ ದೇವನಹಳ್ಳಿಗೂ ಕೂಡ ಬಂದಿದ್ರು. 25ರಲ್ಲಿ ಏನು ಹೋರಾಟ ಆಗಿತ್ತು ಅದಕ್ಕೂ ಕೂಡ ಬಂದಿದ್ರು. ಇಲ್ಲಿಗೂ ಕೂಡ ಅವರು ಬೆಳಿಗ್ಗೆ 6:30ಗೆ ಮೈಸೂರಿಂದ ಟ್ರೈನ್ ಹತ್ಕೊಂಡು ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಬರ್ತಾ ಇದ್ರು. ಬರ್ತಿದ್ದಂತ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೃದಯಾಘಾತವಾಗಿ ತೀರ್ಕೊಂಡಿದ್ದಾರೆ. ಬಹುಶಃ ಹೃದಯಾಘಾತ ಈಗ ಎಲ್ಲರಿಗೂ ಸಾವು ಎಲ್ಲರಿಗೂ ಬಂದೇ ಬರುತ್ತೆ. ಅವನ ಗದ್ದೆಯಲ್ಲಿ ಸಾಯ್ತಾ ಇದ್ನೋ, ಅವನ ಮನೇಲಿ ಸಾಯ್ತಾ ಇದ್ನೋ, ಈ ಘನ ಸರ್ಕಾರ ರೈತನ ಬೀದಿಯನ್ನ ಮಾಡ್ತಾ ಇದೆ. ಎಷ್ಟು ಜನ ಬಂದ್ರಿ ಬೆಳಗ್ಗೆ ಅಲ್ಲಿಂದ, ಹೇಗೆ ಬಂದ್ರಿ, ಮತ್ತೆ ಎಕ್ಸಾಕ್ಟ್ ಎಲ್ಲಾಯ್ತು ಇನ್ಸಿಡೆಂಟ್? ಸರ್, ಒಟ್ಟಾರೆ 100 ಜನ ಬಂದಿರೋದು. ಮೈಸೂರಿಂದ 100ಕ್ಕೂ ಹೆಚ್ಚು ಜನ ಬಂದಿರೋದು. ಎಲ್ಲ ಒಗ್ಗಟ್ಟು ಅಂದ್ರೆ ಮೈಸೂರಿನ ರೈತರು, ಗುಂಡ್ಲುಪೇಟೆ, ಚಾಮರಾಜನಗರ, ನಂಜನಗೂಡು ಎಲ್ಲಾ ರೈತರು ಒಂದ್ ಕಡೆ ಸೇರ್ಕೊಂಡು ಮೈಸೂರಿಂದ ಹೊರಟಿದ್ರು. ಇನ್ಸಿಡೆಂಟ್ ಆಗಿದೆ ಸರ್, ಮೆಜೆಸ್ಟಿಕ್ ಇಂದ ಸ್ವಲ್ಪ ಮುಂದೆ ಅಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಅಂದ್ರೆ ಫುಟ್ಪಾತ್ ಅಲ್ಲಿ ಆಗಿರೋದು. ನಮ್ಗೆ ಸರ್ ಬೆಂಗಳೂರು ಅಷ್ಟಾಗಿ ಪರಿಚಯ ಇಲ್ಲ, ಹಾಗಾಗಿ ಅದು ಫುಟ್ಪಾತ್ ಅಲ್ಲಿ ಆಗಿರೋದು. ಇದು ತುಂಬಾ ನೋವಿನ ಸಂಗತಿ. ಇವತ್ತು ಅವರೆಲ್ಲ ಯಾಕೆ ಇಲ್ಲಿಗೆ ಬರ್ತಾ ಇದ್ರು ಅಂತ ಹೇಳಿದ್ರೆ, ಇವತ್ತು ದೇವನಹಳ್ಳಿಗಾಗಿರೋ ಸಮಸ್ಯೆ ನಾಳೆ ನಮ್ಮೂರಿಗೂ ಆಗುತ್ತೆ ಅನ್ನೋ ಒಂದು ಕಾಳಜಿ ಇಟ್ಕೊಂಡು ಬರ್ತಾ ಇದ್ರು. ಇವತ್ತಿನ ಸರ್ಕಾರಗಳು ಹೇಗಾಗ್ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ, ಕಿವಿ ಇದ್ದು ಕೇಳಿಸ್ತಾ ಇಲ್ಲ, ಕಣ್ಣಿದ್ದು ಕಾಣಿಸ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಇವತ್ತು ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಇವತ್ತು ರೈತರು ಇಲ್ಲಿ ಬರ್ತಾ ಇದ್ರು ಈ ಹೋರಾಟಕ್ಕೆ. ಯಾಕಂತ ಹೇಳಿದ್ರೆ ಕಳೆದ 1400 ದಿನಗಳಿಂದ ಹೋರಾಟ ಮಾಡ್ತಾ ಇರೋದು ಸರ್ಕಾರಗಳ ಕಿವಿ ಕೇಳಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಎಲ್ಲ ಒಂದು ನಿರ್ಣಾಯಕವಾಗಿ ನಾವು ಬಂದು ಸೇರ್ಬೇಕು ಅಂತ. ಅಂಡ್ ನಾವು ಇವತ್ತು ಕರೆ ಏನ್ ಕೊಟ್ಟಿದ್ವಿ ಅಂತ ಹೇಳಿದ್ರೆ, ಇವತ್ತು ದೇವನಹಳ್ಳಿಗಾಗಿದ್ದ ಪರಿಸ್ಥಿತಿ ನಾಳೆ ದಿನ ನಿಮ್ಮೂರುಗಳಿಗೂ ಆಗುತ್ತೆ ಅಂತಾನೆ. ಈಗೇನು ನಗರೀಕರಣ ಮತ್ತೆ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಫಲವತ್ತಾದ ಭೂಮಿಗಳನ್ನ ಕಿತ್ಕೊಳ್ಳುವಂತ ಕೆಲಸ ನಡೀತಾ ಇದೆ. ಕಾನೂನುಗಳು ಹೆಂಗೆ ಅಂದ್ರೆ ಇವ್ರಿಗೆ ಬೇಕಾಗಿದ್ದಂಗೆ ಮಾಡಿಟ್ಕೊಂಡಿದ್ದಾರೆ. ಈ ಸರ್ಕಾರಗಳಿಗೆ, ಈ ಪಕ್ಷ ಆ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಈ ಸರ್ಕಾರಗಳಿಗೆ ಇನ್ನೂ ಎಷ್ಟು ರೈತರು ಬೆಳಿಬೇಕು ಅಂತ ನಾನು ಕೇಳ್ತೀನಿ ಸರ್. ಇವತ್ತಿಲ್ಲಿ ಬರ್ತಿದ್ದಾದ್ರೆ ಏನು, ಆತ ತನ್ನ ಭೂಮಿನ ಉಳಿಸ್ಕೊಳಕ್ ಬರ್ತಾ ಇರ್ಲಿಲ್ಲ. ದೇವನಹಳ್ಳಿನಲ್ಲಿ ರೈತರು ಏನು ಭೂಮಿ ಕಳ್ಕೊತಾ ಇದ್ರು, ಅವ್ರಿಗೆ ಸಪೋರ್ಟ್ ಮಾಡಕ್ಕೋಸ್ಕರ ಬರ್ತಾ ಇದ್ರು ರೈತ. ಇವತ್ತು ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ. ಇವರು ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಕುರುಬೃಹುಂಡಿ ಗ್ರಾಮದ ಈಶ್ವರಪ್ಪ ಅನ್ನೋರು. ಗ್ರಾಮದೊಳಗಡೆ ಅತ್ಯಂತ ಸಕ್ರಿಯವಾಗಿ ಜನಪರವಾದಂತ ಕೆಲಸಗಳನ್ನ ಮಾಡ್ತಿದ್ದಂಥವ್ರು. ಅದೇ ಇದು ದೇವನಹಳ್ಳಿ ಹೋರಾಟಕ್ಕೆ ಏನ್ ಬರ್ತಾ ಇದ್ರು, ಬರುವಂತ ಸಂದರ್ಭದಲ್ಲಿ ಕುಸ್ತು ಬಿದ್ದುಬಿಟ್ಟಿದ್ದಾರೆ. ಕುಸ್ತು ಬಿದ್ದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇದು ತುಂಬಾ ಆಗ್ಬಾರ್ದಾಗಿತ್ತು. ಯಾಕಂದ್ರೆ ದೇವನಹಳ್ಳಿ ರೈತರ 13 ಊರುಗಳ ಹೋರಾಟ ಇದು. 13 ಗ್ರಾಮಗಳ ಏನು ಒಂದು ಗಟ್ಟಿಯಾದ ಹೋರಾಟ ನಡ್ಕೊಂಡ್ ಬಂದಿದೆ. ನಾವು ಭೂಮಿ ಬಿಡೋದಿಲ್ಲ ಕೆಡಿಬಿಗೆ ಅಂತ. ಇದಕ್ಕೆ ಶಕ್ತಿ ತುಂಬಕ್ಕೆ ಬಂದಂತವ್ರು ಎಲ್ಲ ರೈತರು ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಚಾಮರಾಜನಗರ, ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿ. ಭರತ್, ನಿಜಕ್ಕೂ ವಿಪರ್ಯಾಸ. ಆರೋಗ್ಯ ಸಮಸ್ಯೆ ಏನಾದರೂ ಮೊದಲೇ ಇತ್ತಂತ ಈಶ್ವರಪ್ಪ ಅವರಿಗೆ? ರಕ್ಷಿತ, ನಿಜಕ್ಕೂ ವಿಪರ್ಯಾಸನೆ. ಆದ್ರೆ ಅವರ ಜೊತೆಲಿ ಬಂದಂತವರು, ಜೊತೆಗೆ ಕುಟುಂಬಸ್ಥರು ಕೊಟ್ಟರಂತಹ ಮಾಹಿತಿ ಪ್ರಕಾರ ತುಂಬಾ ಫಿಟ್ ಆಗಿದ್ರು, ವಾಕಿಂಗ್ ಮಾಡ್ತಾ ಇದ್ರು, ಬೆಳಗ್ಗೆ ಟೈಮು ವ್ಯಾಯಾಮ ಕೂಡ ಮಾಡ್ತಾ ಇದ್ರು. ಕಳೆದ 10 ದಿನಗಳ ಹಿಂದೆ ಕೇರಳ ಸುತ್ತಮುತ್ತ ದೇವಸ್ಥಾನಗಳಿಗೂ ಕೂಡ ವಿಸಿಟ್ ಕೊಟ್ಟಿದ್ರು.
ತುಂಬಾ ಎನರ್ಜಿ ಆಗೇ ಇದ್ರು ಅವರು, ಯಾವುದೇ ರೀತಿಯ ಒಂದು ಅನಾರೋಗ್ಯ ಇರ್ಲಿಲ್ಲ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಸಾವಿರಾರು ಜನ ರೈತರು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ರು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸೋದಕ್ಕೆ ಮೈಸೂರು ಭಾಗದ ಸುತ್ತಮುತ್ತಲ ಜನ, ಜೊತೆಗೆ ಗುಂಡ್ಲುಪೇಟೆಯ ಕುರುಬರ ಹುಂಡಿ ಅಂತ ಗ್ರಾಮ ಇದೆ, ಈ ಗ್ರಾಮದ ಜನರನ್ನ ಕೂಡ ಈಶ್ವರಪ್ಪ ಅವರು ಕರೆದುಕೊಂಡು ಬಂದು ಇವತ್ತು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಬೇಕು, ಏನೋ KIADB ಇಂದ ಭೂಸ್ವಾಧೀನ ಆಗ್ತಾ ಇದೆ, ಅದರ ವಿರುದ್ಧವಾಗಿ ನಡೀತಾರಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಹಿನ್ನೆಲೆ ಬೆಳಗ್ಗೆ ಮುಂಜಾನೆ 5 ರಿಂದ 6 ಗಂಟೆ ಸಮಯಕ್ಕೆ ಅಲ್ಲಿ ಗುಂಡ್ಲುಪೇಟೆದಲ್ಲಿ ರೈಲು ಹತ್ತಿದ ಸಂದರ್ಭದಲ್ಲಿ ಮೆಜೆಸ್ಟಿಕ್ ನಲ್ಲಿ 10 ಗಂಟೆಗೆ ಬಂದಿಳಿತಾರೆ. ಬಂದಿಳಿದಂತ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಬಂದಿಳಿತಾರೆ, ಅದರ ಸುಸ್ತಾಗಿರುತ್ತೆ, ಆಗ ನೀರ್ ಕೇಳ್ತಾರೆ ಕುಡಿಯೋದಿಕ್ಕೆ. ಆಗ ನೀರ್ ಕೊಡುವಂತ ಸಂದರ್ಭದಲ್ಲಿ ಇದಕ್ಕಿದ್ದಂಗೆ ಕುಸಿದು ಬೀಳ್ತಾರೆ. ಸೊ ಹಾಗಾಗಿ ಇವರಿಗೆ ಸುತ್ತಮುತ್ತ ಜೊತೆಲಿದ್ದಂತವ್ರಿಗೆ ಗಾಬರಿ ಆಗುತ್ತೆ. ಅದಂತ ಅಲ್ಲೇ ಸ್ಥಳೀಯವಾಗಿದ್ದಂತಹ ಪೊಲೀಸರು ಕೂಡ ಓಡ್ ಬರ್ತಾರೆ. ಅವರನ್ನ ಆಟೋದಲ್ಲಿ ಸ್ಥಳೀಯವಾಗಿದ್ದಂತಹ ಒಂದು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡುವಂತಹ ಕೆಲಸ ಆಗುತ್ತೆ. ಆದ್ರೆ ದುರದೃಷ್ಟವಶಾತ್ ಅಲ್ಲಿ ಸಾವನ್ನಪ್ಪಿರ್ತಾರೆ. ಸೊ ಕೊನೆಗೆ ಈಗ ಖಾಸಗಿ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರ ಮೃತದೇಹವನ್ನ ರವಾನೆ ಮಾಡಲಾಗಿದೆ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಮುಂದಿನ ಪ್ರೊಸೀಜರ್ಸ್ ಏನಿದೆ ಅದನ್ನ ಮಾಡಬೇಕು ಅಂತ ಹೇಳಿ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಇದರಲ್ಲಿ ಈ ನಡುವೆ ರೈತರು ಕೂಡ, ಅಂದ್ರೆ ಜೊತೆಲಿದ್ದಂತ ರೈತರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ನಾವು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಕುಟುಂಬಸ್ಥರ ಜೊತೆಲಿ ಫೋನ್ ಸಂಪರ್ಕದಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಕುಟುಂಬಸ್ಥರು ಕೂಡ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತಾನೆ ಹೇಳ್ತಾ ಇದ್ರು. ಕೊನೆಗೆ ಪೊಲೀಸರು ಕೂಡ ಕುಟುಂಬಸ್ಥರು ಜೊತೆಲಿದ್ದಂತಹ ರೈತರನ್ನ ಮನವೊಲಿಸಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಒಟ್ಟಾರೆ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇದ್ದಂತಹ ಒಂದು ಬೃಹತ್ ಹೋರಾಟಕ್ಕೆ ಭಾಗಿಯಾಗುವುದಕ್ಕೋಸ್ಕರ ರೈತರು ಬಂದಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹೃದಯಾಘಾತ ಆಗಿ ಈಶ್ವರಪ್ಪ ನಿಧನ ಹೊಂದಿದ್ದಾರೆ. ಜೊತೆಲಿದ್ದಂತಹ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂತ ಹೇಳಿದ್ರೆ ಈ ಹೋರಾಟಕ್ಕೆ ಬರದೇ ಹೋಗಿದ್ರೆ ನಾವು ಊರಲ್ಲೇ ಇರ್ತಾ ಇದ್ವಿ, ಊರಲ್ಲೇ ತಪ್ಪಿದ್ರು ಕೂಡ ನಾವು ಸ್ವಗ್ರಾಮದಲ್ಲಿ ಸಾಯ್ಬೇಕಾಗಿತ್ತು. ಇಲ್ಲಿ ಬೆಂಗಳೂರಿನಲ್ಲಿ ಹೋರಾಟ ಮಾಡೋದಕ್ಕೋಸ್ಕರ ರೈತರ ಪರವಾಗಿ ನಾವು ಹೋರಾಟ ಮಾಡೋಕೆ ಬಂದಿದ್ದಂತ ಸಂದರ್ಭದಲ್ಲಿ ನಾವು ಬೀದಿಯಲ್ಲಿ ಬಿದ್ದು ಸಾಯ್ಬೇಕಾಗಿದ್ದಂತ ಒಂದು ಪರಿಸ್ಥಿತಿ ಆಯ್ತು ನಮಗೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅನ್ನೋ ಒಂದು ಆಕ್ರೋಶವನ್ನು ಕೂಡ ಈಗ ರೈತರು ವ್ಯಕ್ತಪಡಿಸ್ತಾ ಇದ್ರು. ಸದ್ಯ ಒಂದು ಕಡೆ ಫ್ರೀಡಂ ಪಾರ್ಕ್ ನಲ್ಲಿ 4,000 5,000 ಜನ ರೈತರು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅದೇ ರೈತರ ಒಂದು ನಿಯೋಗ CM ನ ಭೇಟಿ ಮಾಡಿ ಏನು KIADB ಇಂದ ಭೂಸ್ವಾಧೀನ ಆಗಿದೆ ಅದನ್ನ ಕೈ ಬಿಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಕೊಡೋದಕ್ಕೆ ಹೋಗಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ರೈತರ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೋಸ್ಕರ ಮೈಸೂರು ಭಾಗದ ಅಂತಂದ್ರೆ ಗುಂಡ್ಲುಪೇಟೆಯಿಂದ ಬಂದಿದ್ದಂತಹ ರೈತರು ಈಗ ಪ್ರಾಣವನ್ನ ಕಳೆದುಕೊಂಡಿರುವಂತಹ ಒಂದು ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಆ ಕಡೆ ಏನು ಫ್ರೀಡಂ ಪಾರ್ಕ್ ನಲ್ಲಿ ಏನು ಪ್ರತಿಭಟನೆ ನಡೆದಿದೆ ಅಲ್ಲೂ ಕೂಡ ಒಂದಿಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಸೊ ಒಟ್ಟಾರೆ ಸದ್ಯ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಪೋಸ್ಟ್ ಮಾರ್ಟಮ್ ಆದ ಒಂದು ಮೃತದೇಹವನ್ನು ಕುಟುಂಬಸ್ಥರಿಗೆ ಏನು ಕೊಡುವಂತಹ ಒಂದು ಕೆಲಸ ಆಗುತ್ತೆ. ರಕ್ಷಾತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.